ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಏನ್ ಮಾಡ್ತಿದ್ದೀರಾ? ನೀವ್ಯಾಕೆ ಅಡ್ಗೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಿದ್ದೀರಾ? ಬನ್ನಿ ಈ ಕಡೆ, ನಾನು ಅದನ್ನ ನೋಡ್ಕೊಳ್ತೀನಿ. ಪರವಾಗಿಲ್ಲ ಪೂರ್ಣಿ, ನಾನು ತುಳಸಿಯವ್ರಿಗೆ ಅಡುಗೆ ಮಾಡ್ತಾ ಇದ್ದೀನಿ. ನೀನು ಹೋಗಿ ಮಗು ಕಡೆ ಗಮನ ಕೊಡು. ಇದು ಬಾಣಂತಿ ಅಡುಗೆ. ಬಾಣಂತಿಯರಿಗೆ ಈ ಟೈಮಲ್ಲಿ ಏನೇನು ತಿನ್ನಬೇಕು, ಎಣ್ಣೆ, ಉಪ್ಪು, ಖಾರ ಎಷ್ಟಿರಬೇಕು ಅಂತೆಲ್ಲ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಅವರೀಗ ಆರೋಗ್ಯದ ಕಡೆ ಗಮನ ಕೊಡಬೇಕು. ಊಟದಲ್ಲಿ ರುಚಿಗಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಬೇಕಾಗಿರೋದೆಲ್ಲ ಇರಬೇಕು. ಬಾಣಂತಿಯರು ತುಂಬ ಸೂಕ್ಷ್ಮವಾಗಿರ್ತಾರೆ. ಅವ್ರಿಗೆ ನೆಗಡಿ, ಕೆಮ್ಮು, ಜ್ವರ ಇದೆಲ್ಲ ಏನು ಬರಬಾರ್ದು. ಆ ಥರ ಇಮ್ಯುನಿಟಿ ಚೆನ್ನಾಗಿರೋದಕ್ಕೆ ಏನೇನು ಬೇಕೋ ಅದೆಲ್ಲ ಅವ್ರ ಅಡುಗೆಯಲ್ಲಿ ಇರಬೇಕು. ಈಗ ನೋಡು, ಈ ಕಾಳು ಮೆಣಸು ಕೆಮ್ಮು, ಕಫ ಇದೆಲ್ಲ ಏನು ಬರೆದಿರೋ ಥರ ನೋಡ್ಕೊಳುತ್ತೆ. ಜೀರಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದೆಲ್ಲ ಹಾಕಿದ ಅಡುಗೆನ ಅವ್ರು ತಿಂದರೆ ಹೆಲ್ದಿಯಾಗಿರ್ತಾರೆ. ಈಗ ತುಳಸಿಯವರಿಗೆ ಊಟ ರೆಡಿ. ಮಾವ, ನಿಮ್ಮಿಂದ ಕಲಿಯೋದು ತುಂಬಾನೇ ಇದೆ. ಸಾಮಾನ್ಯವಾಗಿ ಬಾಣಂತಿರು ತಿನ್ನೋ ಅಡುಗೆ ರುಚಿಯಾಗಿರಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವಿಷ್ಟು ಚೆನ್ನಾಗಿ ಮಾಡ್ತಿರೋದು ನೋಡಿದ್ರೆ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ. ತುಳಸಿ ಅಮ್ಮನಿಗೋಸ್ಕರ ಈ ರೀತಿ ಅಡುಗೆನ ನೀವು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವ್ರಿಗೋಸ್ಕರ ನಾನೇ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದು. ನಾನೀಗ ಹೋಗಿ ತುಳಸಿಯವ್ರಿಗೆ ಊಟ ಕೊಟ್ಟು ಬರ್ತೀನಿ. ಒಂದು ನಿಮಿಷ ಇಟ್ಕೊ. ಬಾಣಂತಿ ಆರೋಗ್ಯವಾಗಿರಬೇಕು ಅಂತ ಪ್ರತಿದಿನ ಧೂಪ ಹಾಕ್ತಿದ್ದಾನೆ ಮಾಧವ. ಆದರೆ ಈಗ ಈ ಧೂಪದ ಹೊಗೆ ತಗೊಂಡೇ ತುಳಸಿ ಕೆಮ್ಮಿ ಕೆಮ್ಮಿ ಸಾಯ್ಬೇಕು. ಮಾವ, ಇನ್ ಮುಂದೆ ಈ ಕೆಲಸ ನಂದು, ಕೊಡಿ. ಅಲ್ಲ ದೀಪಿಕಾ, ಇದು ತುಳಸಿಯವರಿಗೆ. ಅದೇ ಮಾವ, ತುಳಸಿ ಅಮ್ಮಂಗೆ ನಾನು ಧೂಪ ಕೊಟ್ರೆ ಆಗಲ್ವಾ? ಸ್ವಲ್ಪ ನಮಗೂ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ. ನೀವು ಸೇವೆ ಮಾಡಿದ್ರೆ ಅದು ಪ್ರೀತಿ, ನಾನು ಸೇವೆ ಮಾಡಿದ್ರೆ ಅದು ಪುಣ್ಯ. ಆಯ್ತು ದೀಪಿಕಾ, ನಿನ್ನ ಮಾತುಗಳು, ನಿನ್ನ ಭಾವನೆ, ನಿನ್ನ ಬದಲಾವಣೆ ಎಲ್ಲ ನೋಡಿ ತುಂಬ ಸಂತೋಷ ಆಯಿತು. ತಗೋ, ತುಳಸಿಯವರಿಗೆ ದೀಪ. ಪೂರ್ಣಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳಿಂದ ಈ ಮನೆ ಒಡಿಬೇಕು ಅಂದ್ಕೊಂಡಿದ್ದೆ. ಆದರೆ ನಿನ್ನಿಂದಾಗಿ ಆ ಕೆಲಸ ಆಗಲಿಲ್ಲ.
ಈಗ ನಿನಗೇ ಗೊತ್ತಿಲ್ಲದೆ ನೀನೇ ನನಗೆ ಸಹಾಯ ಮಾಡ್ತಿದ್ಯಾ. ತುಳಸಿಗೆ ಈ ಧೂಪ ಕೊಡ್ತಾ ಇದ್ದ ಹಾಗೆ ಅವಳು ನರಳಾಡೋಕೆ ಶುರು ಮಾಡ್ತಾಳೆ. ಮನೆಯವರೆಲ್ಲರೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಿನ್ನೇ ಈ ಮನೆಯಿಂದ ಆಚೆ ಹಾಕಿದ್ರೂ ಹಾಕ್ಬೋದು. ನೀನು ಬೀಸಿರೋ ಬಲೆಗೆ ನೀನೇ ಬಂದು ಸಿಕ್ಕಾಕೋತಿದ್ಯಾ ದೀಪಿಕಾ. ಏನಿದು, ಆ ತುಳಸಿ ಕೆಮ್ಮಿ ಸಾಯ್ತಾಳೆ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಆ ತುಳಸಿಗಿದೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ, ಅಥವಾ ನಾನಿಟ್ಟಿದ್ದ ಧೂಪ ಪವರ್ಫುಲ್ ಆಗಿರ್ಲಿಲ್ವಾ? ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಯಾಕೇನಾಯ್ತು? ನೀವು ಅನ್ಕೊಂಡಿದ್ದೇನೋ ಆಗ್ಲಿಲ್ವಾ? ಅದು ನೀನು ತುಳಸಿಗೆ ಧೂಪ ಕೊಡಕ್ಕೆ ಹೋಗಿದ್ಯಲ್ಲ, ಅದು ಸ್ವಲ್ಪ ಘಾಟಿತ್ತಲ್ವಾ? ಘಾಟಿತ್ತಾ? ಹಾಗೇನಿಲ್ವಲ್ಲ ಅತ್ತೆ. ಇಲ್ಲ, ತುಳಸಿ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ಘಾಟಿರೋ ಧೂಪ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ನಿಜವಾಗ್ಲೂ ಆ ಧೂಪ ಘಾಟಿರ್ಲಿಲ್ವಾ? ಯಾಕತ್ತೆ, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಇಲ್ಲಿ ನೋಡಿ, ಧೂಪ ಇಲ್ಲೇ ಇದೆ. ಘಾಟ್ ಆಗಿದ್ಯಾ? ನೀವೇ ನೋಡಿ. ಏನತ್ತೆ, ಧೂಪ ಘಾಟ್ ಆಗಿದ್ಯಾ? ನನಗೆ ನಂಗೆ ಅನ್ನಿಸ್ತಿಲ್ಲ. ಇಲ್ಲಿ ಈಗ ಸ್ವಲ್ಪ ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ ಅತ್ತೆ. ಧೂಪ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನೋಡಿ ಹೇಗೆ ಕೆಮ್ತಿದ್ದೀರಾ ಅಂತ. ಈ ಧೂಪ ತಗೊಂಡ್ರೆ ಕೆಮ್ಮು ಕಫ ಏನೇ ಇದ್ರೂ ಹೊರಟೋಗುತ್ತೆ. ತಗೊಳ್ಳಿ. ಅತ್ತೆ, ನೀವು ತುಳಸಿ ಅಮ್ಮನಷ್ಟು ಸ್ಟ್ರಾಂಗೇ ಇಲ್ಲ. ಅವ್ರು ನೋಡಿ, ಒಂದು ಸ್ವಲ್ಪನೂ ಕೆಮ್ಮಲಿಲ್ಲ. ಬರ್ತಾ ಯಾಕೋ ತುಂಬಾ ವೀಕ್ ಆಗ್ತಿದ್ದೀರಾ ಅತ್ತೆ, ಪಾಪ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಾದ್ಮೇಲೂ ಹುಷಾರಾಗಿಲ್ದೇ ಇದ್ರೆ ಆಗುತ್ತಾ ಅತ್ತೆ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಇನ್ನು ಮುಂದೆ ನೀವು ಯೋಚನೆ ಮಾಡೋ ದಾರಿಲೇ ನಾನು ಯೋಚನೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.